ಎಸ್ ನೋಡಿ, ಇನ್ನೊಂದು ಕಡೆನಲ್ಲಿ ದರ್ಶನ್ ಅವರು ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಬೇಲ್ಗಾಗಿ ಸುಳ್ಳು ಹೇಳಿದ್ರ ಹಾಗಾದ್ರೆ ಹತ್ಯೆ ಆರೋಪಿ ದರ್ಶನ್ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ನಟ ದರ್ಶನ್ ನಿಂದ ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗೆ ದರ್ಶನ್ ನೀಡಿರುವಂತಹ ಕಾರಣಗಳು ಎಲ್ಲವೂ ಕೂಡ ಸುಳ್ಳ ಹಾಗಾದ್ರೆ ಸಹ ಕೈದಿಗಳಿಂದ ನನಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿದ್ರು ದರ್ಶನ್ ಅವರು. ಹಾಗಾದ್ರೆ ಅದು ಕೂಡ ಸುಳ್ಳ? ಬೇಲ್ಗಾಗಿ ಸುಳ್ಳನ್ನ ಹೇಳಿದಂಥದ್ದ ದರ್ಶನ್. ನಟ ದರ್ಶನ್ ಅವರಿಂದ ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿ. ಜಾಮೀನಿಗಾಗಿ ದರ್ಶನ್ ನೀಡಿರುವಂತಹ ಕಾರಣಗಳು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಲಾಗ್ತಾ ಇದೆ. ಸಹ ಕೈದಿಗಳಿಂದ ನನಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ದರ್ಶನ್ ಅವರು. ಜೈಲಿನಲ್ಲಿ ನಿಂದಿಸ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರಚೋದನೆ ಯತ್ನ ಆಗ್ತಾ ಇದೆ ಅಂತ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ರು ದರ್ಶನ್ ಅವರು. ಅದೆಲ್ಲವೂ ಕೂಡ ಸುಳ್ಳ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಈ ಒಂದು ಸಂದರ್ಭದಲ್ಲಿ ಮೂಡ್ತಾ ಇರುವಂತದ್ದು. ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂಥದ್ದು ಮೊದಲಿಗೂ ಕೂಡ ಸಲ್ಲಿಕೆ ಮಾಡಿದ್ರು. ಅದಾದ ನಂತರ ಇದೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೆಲವೊಂದಷ್ಟು ಕಾರಣಗಳನ್ನ ಉಲ್ಲೇಖ ಮಾಡಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಅದರಲ್ಲಿ ಒಂದು 3-4 ಅಂಶಗಳನ್ನ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಿದ್ದಾರೆ. ಒಂದು, ನನ್ನನ್ನ ಬೇರೆ ಸೆಲ್ಗೆ ಹಾಕಲಾಗಿದೆ, ಅದರ ಜೊತೆಯಲ್ಲಿ ಸಹ ಕೈದಿಗಳು ನನಗೆ ಹಿಂಸೆಯನ್ನ ಕೊಡ್ತಿದ್ದಾರೆ, ನಿಂದಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಬಹಳ ತೊಂದರೆ ಆಗ್ತಾ ಇದೆ, ಇನ್ನು ಬೆನ್ನೋವು ಕೂಡ ಇದೆ, ಫಿಸಿಯೋಥೆರಪಿಯನ್ನ ಮಾಡಿಸ್ತಾ ಇಲ್ಲ, ನನಗೆ ತುಂಬಾ ಡಿಲೇ ಮಾಡ್ತಿದ್ದಾರೆ, ಇದ್ರಲ್ಲೂ ಕೂಡ ಆ ಒಂದು ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ರು. ಅದರ ಜೊತೆಯಲ್ಲಿ ಅವರ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ವರ್ಷಕ್ಕೆ 2-3 ಸಿನಿಮಾಗಳನ್ನ ಒಪ್ಕೊಳ್ತಿದ್ದೆ, ಇದೀಗ ಅದೆಲ್ಲವೂ ಕೂಡ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸಹ ಕೈದಿಗಳಿಂದ ನಿಂದನೆ, ಮೂದಲಿಕೆ, ಪ್ರಚೋದನೆ ಇದ್ಯಾವುದೂ ಇಲ್ಲ. ಯಾವುದೇ ಸಹ ಕೈದಿಗಳ ಜೊತೆಗೆ ಇಲ್ಲವೇ ಇಲ್ಲ ದರ್ಶನ್. ಸಪರೇಟ್ ಸೆಲ್ ನಲ್ಲಿರುವ ರೇಣುಕಾಸ್ವಾಮಿ ಹತ್ಯೆ ಆರೋಪಿ ದರ್ಶನ್. ಸುಪ್ರೀಂ ಕೋರ್ಟ್ ಈ ಬಗ್ಗೆ ವರದಿ ನೀಡಲಿದೆ. ಕಾರಾಗೃಹ ಇಲಾಖೆ ಜೈಲಿನಲ್ಲಿ ಸಹ ಕೈದಿಗಳಿಂದ ದರ್ಶನ್ಗಿಲ್ಲ ಯಾವುದೇ ಸಮಸ್ಯೆ ಅನ್ನೋದು ಇದೀಗ ಹೇಳಲಾಗ್ತಾ ಇರುವಂತದ್ದು. ಸಹ ಕೈದಿಗಳಿಂದ ನಿಂದನೇನೂ ಇಲ್ಲ, ಮೂದಲಿಕೆನೂ ಇಲ್ಲ, ಪ್ರಚೋದನೆನೂ ಇಲ್ಲ, ಇದ್ಯಾವುದು ಕೂಡ ಇಲ್ಲ. ಯಾವುದೇ ಸಹ ಕೈದಿಗಳ ಜೊತೆಗೆ ದರ್ಶನ್ ಅವರು ಸಂಪರ್ಕದಲ್ಲೇ ಇಲ್ವಂತೆ, ಜೊತೆಗೇ ಇಲ್ವಂತೆ. ಸಪರೇಟ್ ಸೆಲ್ ನಲ್ಲಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಆರೋಪಿ ದರ್ಶನ್ ಅವರು. ಸುಪ್ರೀಂ ಕೋರ್ಟ್ ಈ ಬಗ್ಗೆ ವರದಿಯನ್ನ ನೀಡಲಿದೆ ಅಂತ ಕಾರಾಗೃಹ ಇಲಾಖೆ ಹೇಳಿರುವಂತದ್ದು. ಕಾರಾಗೃಹ ಇಲಾಖೆಯಿಂದ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಕೂಡ ಕೊಡಲಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಜೈಲಿನಲ್ಲಿ ಸಹ ಕೈದಿಗಳಿಂದ ಎಲ್ಲೋ ಒಂದ್ ಕಡೆ ನಿಂದಿಸ್ತಾ ಇದ್ರು, ಜೊತೆಯಲ್ಲಿ ಯಾವ ಸಹ ಕೈದಿಗಳ ಜೊತೆನೂ ಕೂಡ ಅವ್ರು ಇಲ್ವೇ ಇಲ್ಲ ಅಂತ ಇದೀಗ ಹೇಳಲಾಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ದರ್ಶನ್ ಅವರು ಜಾಮೀನು ಅರ್ಜಿಯನ್ನ ಯಾವಾಗ ಸಲ್ಲಿಕೆ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಸರಿಯಾದ ಸಾಕ್ಷ್ಯಗಳನ್ನ ನಾವು ಕೊಡ್ತೀವಿ ಅಂತ ಕೂಡ ಹೇಳಿದಂಥದ್ದು. ನಾನು ಆಗ್ಲೇ ಹೇಳ್ದಂಗೆ ಸುಮಾರು ಅಂಶಗಳನ್ನ ಉಲ್ಲೇಖ ಮಾಡಿದಂಥದ್ದು ಈ ಒಂದು ವಿಚಾರದಲ್ಲಿ. ಇದೀಗ ಅದೆಲ್ಲವೂ ಕೂಡ ಸುಳ್ಳ ಹಾಗಾದ್ರೆ ದರ್ಶನ್ ಹೇಳಿರುವಂತಹ ಅಷ್ಟೂ ಕಾರಣಗಳು, ಕೊಟ್ಟಿರುವಂತಹ ಅಷ್ಟೂ ಕಾರಣಗಳು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಪರಿಶೀಲನೆ ವರದಿ ನೀಡುವಂತೆ ಸರ್ಕಾರ ಸೂಚಿಸಿದೆ. ಕಾರಾಗೃಹ ಇಲಾಖೆಗೆ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು. ಎಲ್ಲಾ ಸಾಕ್ಷ್ಯಗಳೊಂದಿಗೆ ವರದಿ ನೀಡಲಿರುವ ಕಾರಾಗೃಹ ಇಲಾಖೆ ದರ್ಶನ್ ಸೆಲ್ ವಿಡಿಯೋ, ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಗಳನ್ನ ಸಲ್ಲಿಕೆ ಮಾಡಲಾಗುತ್ತೆ. ದರ್ಶನ್ಗೆ ನೀಡಿರುವಂತಹ ಕಂಪ್ಲೀಟ್ ವ್ಯವಸ್ಥೆ ಬಗ್ಗೆ ಸಾಕ್ಷ್ಯ ಸಮೇತ ವರದಿಯನ್ನ ಸಲ್ಲಿಕೆ ಮಾಡುವಂಥದ್ದು. ರಾಜ್ಯ ಗೃಹ ಇಲಾಖೆಗೆ ವರದಿಯನ್ನ ನೀಡಲಿದೆ ಈ ಒಂದು ಸಂದರ್ಭದಲ್ಲಿ. ಯಾಕಂತ ಅಂದ್ರೆ ಕೆಲವೊಂದಷ್ಟು ಕಾರಣಗಳನ್ನ ಕೊಟ್ಟಿದ್ರಿಂದ, ಅದು ಜೈಲಿನಲ್ಲಿ ಆಗ್ತಾ ಇರುವಂತಹ ತೊಂದರೆಗಳನ್ನು ಕೂಡ ಹೇಳಿದ್ರಿಂದ ಅದ್ರ ಬಗ್ಗೆ ಸಾಕ್ಷ್ಯಗಳನ್ನ ರೆಡಿ ಮಾಡುವಂತೆ ರಾಜ್ಯ ಸರ್ಕಾರ ಕೂಡ ಹೇಳಿತ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಸಾಕ್ಷ್ಯಗಳನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಈಗ ಆಲ್ರೆಡಿ ಹೇಳ್ತಾ ಇರುವಂತೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗ್ತಾ ಇರಲಿಲ್ಲ, ಅವರನ್ನ ಸಪರೇಟ್ ಆಗಿ ಸೆಲ್ ನಲ್ಲಿ ಇಡ್ಲಾಗಿತ್ತು. ಯಾವುದೇ ಕೈದಿಗಳ ಜೊತೆಯಲ್ಲೂ ಕೂಡ, ಸಹ ಕೈದಿಗಳ ಜೊತೆಯಲ್ಲೂ ಕೂಡ ಯಾರ ಜೊತೆನೂ ಕೂಡ ಅವ್ರಿಲ್ಲ ಅಂತ ಕೂಡ ಹೇಳಲಾಗ್ತಿದ್ದಂಥದ್ದು. ಪ್ರಚೋದನೆನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಅಂತ ಇದೀಗ ಹೇಳಲಾಗ್ತಾ ಇದೆ. ಹಾಗಾಗಿ ಸಾಕ್ಷ್ಯಗಳನ್ನ ಕೂಡ ರೆಡಿ ಮಾಡ್ಕೊಂಡಿರುವಂಥದ್ದು. ಅವರ ಪ್ರತಿಯೊಂದು ಆಗು ಹೋಗುಗಳ ಕುರಿತಾಗಿ ಸಿಸಿಟಿವಿ ಕ್ಯಾಮೆರಾಗಳಿಂದ ಹಿಡಿದು ಅವ್ರ ಸೆಲ್ ನಲ್ಲಿ ಇರೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಇದೀಗ ಸಾಕ್ಷ್ಯಗಳ ಸಮೇತ ಕೊಡಲಾಗುತ್ತೆ.
ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿಜಯ್ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಜಯ್, ಬೇಲ್ಗಾಗಿ ಸುಳ್ಳು ಹೇಳಿದ್ರ ಹತ್ಯೆ ಆರೋಪಿ ದರ್ಶನ್ ಅನ್ನುವಂತಹ ಪ್ರಶ್ನೆ ಕೂಡ ಈ ಒಂದು ಸಂದರ್ಭದಲ್ಲಿ ಬರ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಖಂಡಿತ. ಅಂದ್ರೆ ಇಲ್ಲಿ ನಟ ದರ್ಶನ್ ನಿಂದ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗೆ ದರ್ಶನ್ ಕೊಟ್ಟಂತಹ ಕೆಲವೊಂದಷ್ಟು ಕಾರಣಗಳನ್ನ ಇದೀಗ ಒಂದೊಂದಾಗಿ ವಿಚಾರಗಳು ಕೂಡ ಬೆಳಕಿಗೆ ಬರ್ತವೆ. ಅಂದ್ರೆ ಇಲ್ಲಿ ಅವರು ಸಾಕಷ್ಟು ಮನವಿನ ಮಾಡಿದ್ರು, ಸಹ ಕೈದಿಗಳಿಂದನೂ ಕೂಡ ಸಾಕಷ್ಟು ಹಿಂಸೆ ಆಗ್ತಾ ಇದೆ. ಹೋಗುವಂತ ಬರುವಂತ ಸಂದರ್ಭದಲ್ಲಿ ಅವರು ಅವಾಚ್ಯ ಶಬ್ದಗಳಿಂದನ ನಿಂದನೆ ಮಾಡುವಂತದ್ದು, ಪ್ರವೋಕ್ ಮಾಡುವಂತದ್ದು, ಹೀಗೆ ಹಲವು ಕಾರಣಗಳನ್ನ ಕೊಟ್ಟು ನನಗೆ ಬೇಲನ್ನ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಮನವಿಯನ್ನ ಸಲ್ಲಿಸಿದ್ರು. ಈ ಒಂದು ವಿಚಾರವನ್ನ ರಾಜ್ಯ ಸರ್ಕಾರ ಕೂಡ ವರದಿಯನ್ನ ಸಲ್ಲಿಸಬೇಕು. ಈ ರೀತಿಯಾಗಿ ಸಹ ಕೈದಿಗಳಿಂದ ದರ್ಶನ್ಗೆ ನಿಜಕ್ಕೂ ಕೂಡ ನಿಂದನೆ ಆಗ್ತಾ ಇದೆಯಾ, ಪ್ರಚೋದನೆ ಆಗ್ತಾ ಇದೆಯಾ, ಈ ಎಲ್ಲಾ ವಿಚಾರದ ಬಗ್ಗೆ ವರದಿಯನ್ನ ಕೊಡಬೇಕು ಅಂತ ಹೇಳಿ ಕಾರಾಗೃಹ ಇಲಾಖೆಗೆ ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯ ಗೃಹ ಇಲಾಖೆಗೆ ಒಂದು ಮನವಿಯನ್ನ ಅಂದ್ರೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಜೈಲಿನ ಇಲಾಖೆಗೆ ಸೂಚನೆಯನ್ನ ಕೊಡ್ಲಾಗಿತ್ತು. ಇದೀಗ ಕಾರಾಗೃಹ ಇಲಾಖೆಗೆ ಸೂಚಿಸಿದಂತ ರಾಜ್ಯ ಸರ್ಕಾರಕ್ಕೆ ಈಗ ಸಾಕ್ಷಿಗಳೊಂದಿಗೆ ಇದೀಗ ವರದಿಯನ್ನ ನೀಡೋದಕ್ಕೆ ಕಾರಾಗೃಹ ಇಲಾಖೆ ಸಂಪೂರ್ಣವಾದಂತ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ ಇರುವಂತ ಸೆಲ್ ಆಗಿರ್ಬೋದು, ಜೊತೆಗೆ ಆ ಸೆಲ್ ನ ಮುಂಭಾಗದಲ್ಲಿ ಇರುವಂತ CCTV ಆಗಿರ್ಬೋದು, ಜೊತೆಗೆ ದರ್ಶನ್ಗೆ ಕೊಟ್ಟಿರುವಂತ ಕಂಪ್ಲೀಟ್ ವ್ಯವಸ್ಥೆ ಅಂದ್ರೆ ಅಲ್ಲಿಗೆ ಕೊಟ್ಟಿರುವಂತ ತಲೆದಿಂಬು ಆಗಿರ್ಬೋದು, ಜೊತೆಗೆ ಬೆಡ್ಶೀಟ್ ಆಗಿರ್ಬೋದು, ಹೀಗೆ ಹಲವು ಯಾವ ರೀತಿಯಾಗಿ ಫೆಸಿಲಿಟೀಸ್ ನಾವು ಕೊಟ್ಟಿದೀವಿ ಅನ್ನೋದುವಂತ ವರದಿಯನ್ನ ಇದೀಗ ಇಲಾಖೆ ನೀಡಬೇಕಾಗುತ್ತೆ. ಇದರ ಮಧ್ಯೆ ದರ್ಶನ್ ಫ್ಯಾಮಿಲಿ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸಿಬ್ಬಂದಿಗಳು ಅಂದ್ರೆ ಜೈಲಿನ ಅಧಿಕಾರಿಗಳು ಕೂಡ ಕೇಳ್ತಾರೆ, ನೀವು ಫ್ಯಾಮಿಲಿಯನ್ನ ನೋಡ್ಬೇಕಾ, ಮೀಟ್ ಮಾಡ್ಬೇಕಂತ ಕೇಳಿದಂತ ಸಂದರ್ಭದಲ್ಲಿ ಅವರು ದರ್ಶನ್ ಕೂಡ ವಕೀಲರನ್ನ ಕೇಳಿ ಮಾತನಾಡೋದಕ್ಕೆ ಮಾತಾಡ್ತೀನಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸದ್ಯ ಈ ಎಲ್ಲಾ ವಿಚಾರವನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ನೋಡಿದ್ರೆ ದರ್ಶನ್ ನಿಜಕ್ಕೂ ಕೂಡ ಬೇಕು ಅಂತಾನೆ ಈ ರೀತಿಯಾಗಿ ಸುಳ್ಳನ್ನ ಹೇಳಿದ್ರ ಬೇಲನ್ನ ಪಡ್ಕೊಳ್ಳಕ್ಕೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯ ವರದಿ ಬಂದಂತ ನಂತರವೇ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರಬೇಕಾಗಿರುವಂತದ್ದು. ಸುಕನ್ಯಾ. ಎಸ್, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ.